ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಅಲಿನ್ ಮನ್ಸಿಕೆ. ಈಗ ಆಲ್ರೆಡಿ ತಮ್ಮನೇಲಿ ನೋಡಿರ್ಬೋದು ನೀವು. ಈ ಸರಿ ಕಪ್ ಗೆಲ್ಲೋದು ಮುಂಬೈ ಇಂಡಿಯನ್ಸ್ ಅಂತ ಹಾಕಿದ್ದೀನಿ. ಸೊ ಯಾಕೆ ಏನು ಅಂತ ಅಟ್ಲೀಸ್ಟ್ ಬೈಯಾಕಾದ್ರೂ ವಿಡಿಯೋ ಓಪನ್ ಮಾಡಿರ್ತೀರಾ ನಮ್ಮ ಕನ್ನಡಿಗರು. ಯಾಕಂದ್ರೆ RCB RCB ಬಿಟ್ಟು ಬೇರೆ ಟೀಮ್ಗೆ ಕಪ್ ಗೆಲ್ತದೆ ಅಂತ ಹಾಕ್ಬಿಟ್ಟಿದ್ಯಲ್ಲಪ್ಪ ಅಂತ ಅಟ್ಲೀಸ್ಟ್ ಬೈಯಾಕಾದ್ರೂ ವಿಡಿಯೋ ಓಪನ್ ಮಾಡ್ತೀರಾ. ಸೊ ದಯವಿಟ್ಟು ವಿಡಿಯೋ ಓಪನ್ ಮಾಡಿ ನೋಡಿ ಅಂತಾನೆ ಕೇಳ್ತಾ, ಏನ್ ಇದನ್ನ ಹಾಕಿದ್ದೀನಿ ಅಂದ್ರೆ, ಮುಂಬೈ ಇಂಡಿಯನ್ಸ್ ಈ ಬಾರಿ IPL ನ ದೊಡ್ಡ ಬಿಗ್ಗೆಸ್ಟ್ ಸ್ಟ್ರಾಂಗೆಸ್ಟ್ ಟೀಮ್ ಅಂದ್ರೆ ಮುಂಬೈ ಇಂಡಿಯನ್ಸ್. ಈ ಸರಿ ಇಂಥ ಟೀಮ್ನ ಕಟ್ಟಿ ಈ ಟೀಮ್ ಅಟ್ಲೀಸ್ಟ್ ಫೈನಲ್ ವರ್ಗನಾದ್ರೂ ಹೋಗಿಲ್ಲ ಅಂದ್ರೆ ಇಂಥ ಟೀಮ್ನ ಇನ್ ಮುಂದೆ ಕಟ್ಟೋದು ವೇಸ್ಟೆ. ಬಲಿಷ್ಠ ಟೀಮ್ ಅಂತ ಮೊದಲೇ ಅನಾಲಿಸಿಸ್ ಮಾಡೋದು ವೇಸ್ಟೆ. ಸೊ ಅಂತ ದೊಡ್ಡ ಬಲಿಷ್ಠ ಟೀಮ್ನ ಮಡಿಕೊಂಡಿವರು ಅಟ್ಲೀಸ್ಟ್ ಫೈನಲ್ ವರ್ಗನಾದ್ರೂ ಹೋಗ್ಲೇಬೇಕು. ಯಾಕಂದ್ರೆ ಆ ರೀತಿ ಇದೆ ಟೀಮು. ಫಸ್ಟ್ ಟೀಮ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಮೊದಲಿಗೆ ಇನ್ನು ಕ್ವಿಂಟಿನ್ ಡಿಕಾಕ್ ಓಪನ್ ಮಾಡಿದ್ರೆ ರೋಹಿತ್ ಶರ್ಮಾ ಜೊತೆ ಈ ಸರಿ ಓಪನ್ ಮಾಡೋದು ಅವರೇನೆ. ಸೊ ಅವ್ರು ಕ್ವಿಂಟಿನ್ ಡಿಕಾಕ್ ಏನಾದ್ರೂ ಫೇಲ್ ಆದ್ರೆ ರಿಯಾನ್ ರಿಕಾರ್ಟನ್ ಅವರೇ, ಅವರು ಫೇಲ್ ಆದ್ರೆ ರಾಬಿನ್ ಮಿನ್ಸ್ ಅವರೇ. ಸೊ ಒಂದು ಪ್ಲೇಸ್ಗೆ ಇಬ್ರಿಬ್ರು ಮೂರ್ ಜನ ಬ್ಯಾಕಪ್ ಮಾಡಿಕೊಂಡಿದ್ದಾರೆ. ಸೊ ಇಂಥ ಟೀಮು ಕಪ್ ಗೆದ್ದಿಲ್ಲ ಅಂದ್ರೆ ಇನ್ಯಾಕೆ, ಅಟ್ಲೀಸ್ಟ್ ಫೈನಲ್ ವರ್ಗನಾದ್ರೂ ಹೋಗ್ಲೇಬೇಕು ಈ ಟೀಮು. ಸೊ ಅಂದ್ರೆ ಯಾಕೆ ಅಂದ್ರೆ ಅಷ್ಟು ದೊಡ್ಡ ಎಕ್ಸ್ಪೀರಿಯನ್ಸ್ಗಳು, ಅಷ್ಟು ದೊಡ್ಡ ನಾಯಕರು, ಒಂದು ಟೀಮಲ್ಲಿ ಮೂರ್ ಜನ ನಾಲ್ಕು ಜನ ನಾಯಕರಿದ್ದಾರೆ, ಎರಡೆರಡು ಮೂರು ಕಪ್ ಗೆಲ್ಸಿರೋ ನಾಯಕರಿದ್ದಾರೆ. ಇಂಥ ಟೀಮ್ನೇ ಮಾಡಿಕೊಂಡು ಹೋಗಿಲ್ಲ ಅಂದ್ರೆ ಇನ್ಯಾಕೆ. ರೋಹಿತ್ ಶರ್ಮಾ ನಮ್ಮ ಇಂಡಿಯಾಗೆ ಎಷ್ಟು ಸಾಧನೆ ಮಾಡಿಸ್ಕೊಟ್ಟಿದ್ದಾರೆ. T20 ವರ್ಲ್ಡ್ ಕಪ್ 2024 ಗೆಲ್ಸ್ಕೊಟ್ಟಿದ್ದ ರೋಹಿತ್ ಶರ್ಮಾ ಕ್ಯಾಪ್ಟನ್. ಇನ್ನು ಈ ಬಾರಿ 2026 T20 ವರ್ಲ್ಡ್ ಕಪ್ ಸೂರ್ಯಕುಮಾರ್ ನಾಯಕ, ಅವರು ಒಂದೇ ಟೀಮು. ಜಸ್ಪ್ರೀತ್ ಬುಮ್ರಾ ವರ್ಲ್ಡ್ ನ ನಂಬರ್ 1 ಬೌಲರು. ಆಪೋಸಿಟ್ ಟೀಮ್ಗೆ ಜಸ್ಟ್ 16 ಓವರ್ ಅಷ್ಟೇ ಸಿಗೋದು. ಜಸ್ಪ್ರೀತ್ ಬುಮ್ರಾ ಒಂದು ಟೀಮಲ್ಲಿ ಇದ್ದಾರೆ ಅಂದ್ರೆ ಆಪೋಸಿಟ್ ಟೀಮ್ಗೆ ಜಸ್ಟ್ 16 ಓವರ್ ಅಂತ ಅವರು ಪರಿಗಣಿಸ್ಕೋಬೇಕು. ಆ ರೀತಿ ಬೌಲರ್ ಅವರು. ಸೊ ಅದನ್ನ ಬಿಟ್ರೆ ಟ್ರೆಂಟ್ ಬೋಲ್ಟು ಎಂತ ಎಕ್ಸ್ಪೀರಿಯನ್ಸ್ ಬೌಲರು ಅವರು. IPL ನಂಬರ್ಸ್ ನೋಡ್ರೆ ಫಸ್ಟ್ ಓವರ್ ಅಲ್ಲಿ ಅತಿ ಹೆಚ್ಚು ವಿಕೆಟ್ಗಳನ್ನ ಕಿತ್ತಿರೋ ಲೀಸ್ಟ್ ಬಂದ್ರೆ ಫಸ್ಟ್ ಬರೋದೇ ಅವರು. ಸೊ ಇನ್ನು ಮಿಚೆಲ್ ಸ್ಯಾಂಟ್ನರ್ ನ್ಯೂಜಿಲೆಂಡ್ ಟೀಮ್ ನ ನಾಯಕ, ವಿತ್ ಈ ಸರಿ ವರ್ಲ್ಡ್ ಕಪ್ ಅಲ್ಲಿ ಅಟ್ಲೀಸ್ಟ್ ಫೈನಲ್ ವರ್ಗನು ತಗೊಂಡೋಗಿದ್ದಂತ ನಾಯಕ. ಎಂತ ಬಿಗ್ಗೆಸ್ಟ್ ಆಲ್ರೌಂಡರು. ಅವ್ರ ಸ್ಪಿನ್ನಿಂಗ್ ಬೌಲಿಂಗ್ ಎಷ್ಟು ಅದ್ಭುತವಾಗಿದೆ ಅನ್ನೋದು ಈಗ ಆಲ್ರೆಡಿ ಅವರು ಸಾಬೀತು ಮಾಡಿದ್ದಾರೆ. ಇನ್ನು ನಮ್ಮ ಇಂಡಿಯಾದ ಅನ್ಕ್ಯಾಪ್ ಪ್ಲೇಯರು ನಮನ್ದೀರು. ಲಾಸ್ಟ್ ಅಲ್ಲಿ ಒಂದು 10 ಬಾಲ್ಗೆ 20 ಬೇಕು, 10 ಬಾಲ್ಗೆ 30 ಬೇಕು ಅನ್ನೋ ಟೈಮಲ್ಲೆಲ್ಲ ಹೊಡೆಯುವಂತ ದೊಡ್ಡ ಬಿಗ್ ಹಿಟ್ಟರು. ಇನ್ನು ಶಫರ್ಡ್ ರುದರ್ಫುಡ್ ಅವರು, ಆ ಗುಜರಾತ್ ಅವರು ಅದ್ ಯಾಕಾದ್ರೂ ಅವ್ರನ್ನ ಟ್ರೇಡ್ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ನಿಜಕ್ಕೂ ಇಂಥ ದೊಡ್ಡ ಒಳ್ಳೆ ಬಿಗ್ ಹಿಟ್ಟರ್ನ ಟ್ರೇಡ್ ಮಾಡಿದ್ದಾರೆ. ಅದ್ ಯಾಕೋ ಆ ಗುಜರಾತ್ಗೂ ಮುಂಬೈಗೂ ಅದೇನ್ ಲಿಂಕ್ ಇದೆಯೋ ನಿಜಕ್ಕೂ ಗೊತ್ತಿಲ್ಲ. ಒಳ್ಳೆ ಬಿಗ್ ಹಿಟ್ಟರ್ಸ್ನ, ಒಳ್ಳೆ ಚೆನ್ನಾಗಿರೋ ಆಟಗಾರನೇ ಟ್ರೇಡ್ ಮಾಡಿ ಗಳಿಸ್ತಾರೆ. ಅಪ್ಕಮಿಂಗ್ ನೆಕ್ಸ್ಟ್ ಮೇ ಬಿ ಶುಭ್ಮನ್ ಗಿಲ್ ಟ್ರೇಡ್ ಆಗ್ಬೋದು. ಸೊ ಬಿಡಿ, ಅದ್ರ ಬಗ್ಗೆ ಜಾಸ್ತಿ ಮಾತಾಡ. ಇನ್ನು ಪ್ಲೇಯರ್ಸ್ ಬಗ್ಗೆ ಮಾತಾಡೋದಾದ್ರೆ, ಇನ್ನು ವಿಲ್ ಜಾಕ್ಸ್ ಈ ಸರಿ ವರ್ಲ್ಡ್ ಕಪ್ ಅಲ್ಲಿ ಆಸ್ಟ್ರೇಲಿಯಾಗೆ ಅಂತ ಪ್ರದರ್ಶನ ಕೊಟ್ಟರು, ಆಲ್ರೆಡಿ ಗೊತ್ತಿರ್ಬೋದು. ಇನ್ನು ಒಬ್ರೊಬ್ರೆ ಪ್ಲೇಯರ್ ಬಗ್ಗೆ ಹೇಳ್ತಾ ಹೋದ್ರೆ ಸಂಜೆವರೆಗೂ ಮಾತಾಡ್ಬೋದು. ಆ ರೀತಿ ಟೀಮ್ ಇದೆ. ಸೊ ಇವ್ರದ್ದು ಪ್ಲೇಯಿಂಗ್ 11 ಪ್ಲೇಯಿಂಗ್ 12 ಬಗ್ಗೆ ನೋಡಕ್ ಹೋದ್ರೆ, ಇನ್ನು ಓಪನಿಂಗ್ ಎಂದಿನಂತೆ ರೋಹಿತ್ ಶರ್ಮಾ ಜೊತೆ ಕ್ವಿಂಟಿನ್ ಡಿಕಾಕು. ಒನ್ ಡೌನ್ ತಿಲಕ್ ವರ್ಮಾ ಅಥವಾ ಸೂರ್ಯಕುಮಾರ್ ಯಾದವ್ ಲೆಫ್ಟ್ ರೈಟ್ ಕಾಂಬಿನೇಷನ್ ಮಾತ್ರ ತುಂಬಾ ಅದ್ಭುತವಾಗಿದೆ. ಇನ್ನು ಹಾರ್ದಿಕ್ ಪಾಂಡ್ಯ, ನಮನ್ದೀರು, ವಿಲ್ ಜಾಕ್ಸ್ ಅಥವಾ ಶಫರ್ಡ್ ರುದರ್ಫುಡ್ ಇಬ್ಬರಲ್ಲಿ ಯಾರು ಆಡ್ತಾರೆ, ಯಾರು ಆಡಿಸ್ಬೇಕು ಅನ್ನೋದು ಅವ್ರಿಗೆ ಡೌಟ್ ಆಗ್ಬಿಟ್ಟಿರ್ತದೆ ಬಿಡಿ. ಆ ರೀತಿ ಇದೆ. ಇನ್ನು ಸ್ಪಿನ್ನು ಮಿಚೆಲ್ ಸ್ಯಾಂಟ್ನರ್ ಜೊತೆ ಇನ್ನೊಬ್ಬ ಸ್ಪಿನ್ ಟ್ರ್ಯಾಕ್ ಇತ್ತು ಅಂದ್ರೆ ಇನ್ನೊಬ್ಬ ಮಯಾಂಕ್ ಮಾರ್ಕಂಡೆ ಇದ್ದಾರೆ. ಸೊ ಹೀಗೆ ಇನ್ನು ಅದ್ ಬಿಟ್ರೆ ಬೌಲಿಂಗ್ ವಿಭಾಗ ಜಸ್ಪ್ರೀತ್ ಬುಮ್ರಾ, ಟ್ರೆಂಟ್ ಬೋಲ್ಟ್ ಜೊತೆ ಅಶ್ವಿನಿ ಕುಮಾರ್ ಸುಧಾ ಇದ್ದಾರೆ. ಸೊ ಹೀಗೆ ಹೇಳ್ತಾ ಹೋದ್ರೆ ತುಂಬಾ ಅದ್ಭುತ ಟೀಮ್ನ ಎಲ್ಲಾ ವಿಭಾಗದಲ್ಲೂ 100% ಇದು ಟೀಮ್ ಕಣಪ್ಪ ಅನ್ನೋ ಲೆವೆಲ್ಗೆ IPL ಅಲ್ಲಿ ಈ ಸರಿ ಟೀಮ್ ಕಟ್ಟಿದ್ದಾರೆ. ಸೊ ಇಂಥ ಟೀಮ್ ಅಟ್ಲೀಸ್ಟ್ ಫೈನಲ್ಗಾದ್ರೂ ಹೋಗ್ಬೇಕು ಅನ್ನೋದು ನನ್ನ ಆಸೆ. ಯಾಕಂದ್ರೆ ಇಷ್ಟು ಬಲಿಷ್ಠ ಟೀಮ್ನ ಇಟ್ಕೊಂಡು ಇವ್ರು ಫೈನಲ್ ವರ್ಗ ಹೋಗಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇನ್ನ ದೊಡ್ಡ ಬಲಿಷ್ಠ ಟೀಮ್ ಕಟ್ಟರುವೆ ಹೋಪೇ ಬರಲ್ಲ. ಅನಾಲಿಸಿಸ್ ಮಾಡೋರ್ಗಂತೂ ಆ ಟೀಮ್ ಮೇಲೆ ಹೋಪೇ ಬರಲ್ಲ. ಆ ರೀತಿ ಆಗ್ಬಿಡ್ತದೆ. ಸೊ ಈಗ ಯಾರೇ ನೋಡಿರ್ಬೋದು, ಟಾಪ್ 4 ನ ಅನಾಲಿಸಿಸ್ ಮಾಡಿದಾರಲ್ಲ ಲೆಜೆಂಡ್ರಿಗಳು, ಆ ಲೆಜೆಂಡ್ರಿಗಳ ಲಿಸ್ಟ್ ಅಲ್ಲಿ ಮುಂಬೈ ಇಂಡಿಯನ್ಸ್ ಒಂದು ಟೀಮ್ ಒಂದು ಪ್ಲೇಸ್ ನ ಫಿಕ್ಸ್ ಆಗಿ ಇಟ್ಬಿಟ್ಟಿದ್ದಾರೆ. ಸೊ ಟಾಪ್ 4 ಟೀಮಲ್ಲಿ ಈ ಟೀಮ್ ಬರ್ಬೋದು ಅಂತ ಅನಾಲಿಸಿಸ್ ಮಾಡಿದಾರಲ್ಲ, ಆ ಟೀಮಲ್ಲಿ ಮುಂಬೈಗೆ ಒಂದು ಪ್ಲೇಸ್ ಅಂತೂ ಫಿಕ್ಸ್ ಆಗಿ ಇಟ್ಬಿಟ್ಟಿದ್ದಾರೆ. ಎಲ್ಲಾರು ಅನಾಲಿಸಿಸ್ ಮಾಡಿರೋ ಎಲ್ಲರೂ ಸುಧಾ ಒಂದು ಟೀಮ್ನ ಮುಂಬೈಗೆ ಫಿಕ್ಸ್ ಆಗಿ ಇಟ್ಬಿಟ್ಟಿದ್ದಾರೆ. ಆ ರೀತಿ ಆಗಿದೆ. ಸೊ ಇಂಥ ದೊಡ್ಡ ಟೀಮು ಕಪ್ ಗೆಲ್ಬೇಕು ಅನ್ನೋದು ನನ್ನ ಆಶಯ. ಸೊ ಅಟ್ಲೀಸ್ಟ್ ಫೈನಲ್ ವರ್ಗನಾದ್ರೂ ಹೋಗ್ಬೇಕು. ಇನ್ನು ನಮ್ಮ RCB ಬಗ್ಗೆ ಹೇಳ್ಬೇಕು ಅಂದ್ರೆ, RCBನೂ ತುಂಬಾ ಅದ್ಭುತವಾಗಿರೋ ಟೀಮು. ಸೊ ಈ ಸರಿ ಸ್ವಲ್ಪ ಬೌಲಿಂಗ್ ವಿಭಾಗದಲ್ಲಿ ವೀಕ್ ಆಗಿ ಕಾಣಿಸ್ತಿದೆ. ಸೊ ಆ ಬೌಲಿಂಗ್ ಇರೋಂತ ಬೌಲರ್ಸೇ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿ RCBನೂ ಸದಾ ಈ ಸರಿ ಫೈನಲಿಸ್ಟ್ ಮುಂಬೈ ಇಂಡಿಯನ್ಸ್ ವರ್ಸಸ್ RCB ಆಗ್ಲಿ ಅನ್ನೋದು ನನ್ನ ಆಶಯ. ಸೊ ಇದೇ ರೀತಿ ಆಗ್ಬಿಟ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಅಟ್ಲೀಸ್ಟ್ ಫೈನಲ್ ವರ್ಗನಾದ್ರೂ ಮುಂಬೈ ಆದ್ರೂ ಹೋಗ್ಲಿ, RCBನಾರ ಹೋಗ್ಲಿ, ಯಾರೋ ಒಬ್ರು ಕಪ್ ಗೆಲ್ಲಿ. ಅಂದ್ರೆ ಟ್ಯಾಲೆಂಟು, ಎಬಿಲಿಟಿ, ಫಾರ್ಮು ಪ್ರತಿಯೊಂದು ಇರುವಂತ ನಾಲೆಜಬಲ್ ಟೀಮು ಕಪ್ ಗೆಲ್ಲಿ ಅಂತ ಹೇಳ್ತಾ, ಯಾವುದೇ ಟೀಮು ಈಗ ವೀಕ್ ಇರೋ ಟೀಮು ಸಡನ್ ಆಗಿ ಬಂದು ಗೆಲ್ಲಕ್ ಸಾಧ್ಯ ಇಲ್ಲ. ಸೊ
ಗೆಲ್ಲಿ ಅಂತ ಹೇಳ್ತಾ, ಇನ್ನು ಟಾಪ್ 4 ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ. ಮುಂಬೈ ಇಂಡಿಯನ್ಸ್ ಪ್ಲಸ್ RCB, ಇನ್ನು 2 ಪ್ಲೇಸ್ ಅಲ್ಲಿ ಒಂದು ಸನ್ರೈಸ್ ಹೈದರಾಬಾದ್ ಹೋಗ್ಬೋದು ಅಥವಾ ಮತ್ತು ರಾಜಸ್ಥಾನ್ ರಾಯಲ್ಸ್ ಹೋಗ್ಬೋದು ಅನ್ನೋದು ನನ್ನ ಒಪಿನಿಯನ್. ಸೊ ಯಾರೇ ಹೋಗ್ಲಿ ಫೈನಲಿಸ್ಟ್ ಮುಂಬೈ ಇಂಡಿಯನ್ಸ್ ಮತ್ತು RCB ಆಗ್ಲಿ ಅನ್ನೋದು ನನ್ನ ಆಶಯ ಅಂತ ಹೇಳ್ತಾ ನನ್ನ ಮಾತನ್ನ ಇಲ್ಲಿಗೆ ಮುಗಿಸ್ತೀನಿ. ದಯವಿಟ್ಟು ನನ್ನ ಮಾತಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.